ಅಂದರೆ ಲೋಕದಲ್ಲಿ ಅಜ್ಞಾನ, ರಾಗದ್ವೇಷಗಳು ಇತ್ಯಾದಿ ಎಷ್ಟು ಹೆಚ್ಚಿದೆ ಅಂದರೆ ಧರ್ಮ ತುಂಬ ಹದಗೆಟ್ಟಿದೆ. ಭಗವಂತನ ನಾಮಸ್ಮರಣೆಯನ್ನು ಕೂಡ ಕೈ ಬಿಡುವುದು ಬರ್ತಾ ಇದೆ. ಆದ್ದರಿಂದ ಇನ್ನು ಧರ್ಮೋದ್ಧಾರ ಆಗಲೇಬೇಕಪ್ಪ ಅಂತ ಪ್ರಾರ್ಥನೆ ಮಾಡಿದೆ. ಆಗ ಪರಮೇಶ್ವರನು ಅವರ ಪ್ರಾರ್ಥನೆಯನ್ನೆಲ್ಲ ಹೋಗ್ಬಿಟ್ಟು ಓಹೋ ಸಮಯ ಬಂತು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಂತ ಹೇಳಿದ ಹಾಗೆ ಇನ್ನು ಅವತಾರದ ಸಮಯ ಬಂತು ಅಂತ ಹೇಳಿ ಅಲ್ಲಿಂದ ಹೇಳ್ತಾರೆ. ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ, ದೇವಾ ಜಗದೊಳಗೆ ಅವಿದ್ಯಾ ಹಾವಳಿಯ ಬಲವಾಗಿ ನಾನಾ ದೇವ ಭಾವವು ಹೆಚ್ಚಿ ನಿಶ್ಚಲ ತತ್ವ ಮರೆಯಾಯಿತು. ಎಲ್ಲರೂ ಹೋಗಿ ಕೇಳ್ಕೊತಾ ಇದ್ದಾರೆ. ಏನಂತ ಇದೆ ಅಂದರೆ, ದೇವ ಜಗದೊಳಗ ವಿದ್ಯಾ ಹಾವಳಿಯ ಬಲವಾಗಿ ನಾನಾ ದೇವ ಭಾವೋ ಹೆಚ್ಚಿ ನಿಶ್ಚಲ ತತ್ವ ಮರೆಯಾಯಿತು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಮಾಡ್ತಾ ಇರುವಂತಹ ದೇವರೇ ಹೆಚ್ಚು, ನಾನು ಅಂಬಿಕೆಯನ್ನು ಪೂಜೆ ಮಾಡ್ತೀನಿ, ಅಂಬಿಕೆಗಿಂತ ಯಾರೂ ದೊಡ್ಡವರಲ್ಲ. ಇಲ್ಲಿ ಅದು ತಪ್ಪಲ್ಲ, ಆದರೆ ಮಿಕ್ಕ ತತ್ವವನ್ನು ಬಿಟ್ಟು ಮಿಕ್ಕ ದೇವತೆಗಳನ್ನು ನಿಕೃಷ್ಟವಾಗಿ ಕಂಡು ತಾವು ಪೂಜೆ ಮಾಡ್ತಾ ಇರೋ ದೇವತೆಯನ್ನು ಮಾತ್ರ ಹೆಚ್ಚಾಗಿ ನೋಡೋದು ತಪ್ಪು. ಅವಿದ್ಯೆ ಇರೋದರ ಲಕ್ಷಣನೇ ಅದು. ಅಂದರೆ ಏನು,
ನಾಮರೂಪಗಳಲ್ಲಿ ಇಟ್ಕೊಂಡು ಮಾಡೋದು ಅನ್ನೋದೇ ಅವಿದ್ಯೆ ಲಕ್ಷಣ. ಅದರಲ್ಲಿ ಪರಮಾವಧಿ ಏನಪ್ಪ ಅಂದರೆ, ನಾನು ಯಾವ ದೇವರ ಪೂಜೆ ಮಾಡ್ತೀನೋ ಅದು ತುಂಬ ದೊಡ್ಡದು, ಮಿಕ್ಕೆಲ್ಲ ಕೂಡ ನಿಕೃಷ್ಟವಾಗಿರೋದು ಅಂತ ಹೇಳೋದಿಲ್ಲ, ಅದು ತಪ್ಪು. ನಾರಾಯಣನನ್ನು ಪೂಜೆ ಮಾಡ್ತೀನಿ ಅಂದರೆ ನಾರಾಯಣನ ದೊಡ್ಡವನು ಇಟ್ಕೋ, ಆದರೆ ರಾಮನಾಗಲಿ, ಗಣಪತಿ ಆಗಲಿ, ಷಣ್ಮುಖನಾಗಲಿ, ಅಂಬಿಗೆ ಆಗಲಿ ಎಲ್ಲವೂ ಕೂಡ ನಾರಾಯಣನು ಅಂತ ಮಾಡೋ ಅವಕಾಶ. ಇದು ನಾರಾಯಣ, ಆಮೇಲೆ ಅಂಬಿಕಾ, ಈಶ್ವರನು, ಗಣಪತಿ ಅಂತ ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗ ನಾನು ಹೋಗ್ತಾ ಇದ್ದೀನಿ ಅಷ್ಟೇ, ಅವರೇನು ಹೋಗಲ್ಲ, ಅವರಲ್ಲೇ ಇರ್ತಾರೆ. ನಾನು ಮಾಡ್ತಾ ಇರೋ ತಾರತಮ್ಯ ನನ್ನಲ್ಲಿದೆ ಅಂತ ತೋರಿಸ್ತಾ ಇದ್ದೀವಿ, ತಾರತಮ್ಯ ದೇವತೆಗಳಲ್ಲಿರೋದಿಲ್ಲ. ಅನ್ಯೋಸಾವಹಮನ್ಯೋಸ್ಮಿ ದ್ವಿಪಾಸ್ತೇಯೋನ್ಯದೇವತಾಂ ನ ಸ ವೇದ ಪರೋ ಬ್ರಹ್ಮ ಸ ದೇವಾನಾಂ ಯಥಾ ಪಶುಃ. ಅನ್ಯಃ ಅಸೌ ಅನ್ಯಃ ಇತಿ ಉಪಾಸ್ತೇಯಃ ಅನ್ಯದೇವತಾಂ ನ ಸ ವೇದ ಪರೋ ಬ್ರಹ್ಮ ಸ ದೇವಾನಾಂ ಯಥಾ ಪಶುಃ ಅಂತಾರೆ. ಅಂದರೆ ಈ ದೇವತೆ ಬೇರೆ, ಆ ದೇವತೆ ಬೇರೆ ಅದಲ್ಲ, ಇವರು ಕೆಳಗಡೆ ಅವರು ಮೇಲೆ ಅಂತ ಗಮನ ಮಾಡಿದ್ರೆ ಆಗ ಪರಬ್ರಹ್ಮವೇ ಆಗಿರುವಂತಹ ಎಲ್ಲ ದೇವತೆಗಳು ಕೂಡ ಚರ್ಚೆ ಮಾಡಿ ಹೇಳ್ತಾರಂತೆ, ಇವ್ರು ನಮ್ಮಲ್ಲಿ ಭೇದ ಭಾವ ತರ್ತಾ ಇದ್ದಾನೆ, ಅದರಿಂದ ಇವನ್ನೆಲ್ಲ ಹೊರಗಾಕಬೇಕು. ಅವ್ರು ಯಾರು ಸೇರಿಸೋಲ್ಲ, ಅಂದರೆ ಅವ್ರು ಅನುಗ್ರಹ ಮಾಡೋಲ್ಲ. ಅದರಿಂದ ಈ ತರಹ ಒಂದು ಅವಿದ್ಯೆಯ ಪರಮಾವಧಿ ಅದು. ಈಗ ಏನಾಗುತ್ತೆ ಅಂದರೆ, ಯಾವಾಗ ಈ ತರಹ ಭಿನ್ನತ್ವವನ್ನು ಯಾವಾಗ ನೋಡ್ತೀವಿ, ಆ ದೇವರು ಬೇರೆ ಈ ದೇವರು ಬೇರೆ ಯಾವಾಗ ನೋಡ್ತೀವಿ ಅಂದರೆ, ನಾನು ನೀವದೆಂಬ ಕಲ್ಪಿತ ಭಾವಕದೆ ಬಲವಾಗಿ ನಾನಾ ಭಾವದ ಪುರುಷಾರ್ಥವೇ ಬಲವಾಯಿತು ಲೋಕದಲ್ಲಿ. ದ್ವೈತ ಹೆಚ್ಚಾಗ್ತಾ ಇತ್ತು ಅಂತ ಅರ್ಥ ಆಯಿತು. ಇದು ನಾವು, ಇದು ನಮ್ಮದು, ಇದು ನೀವು, ನಿಮ್ಮದು. ಅಲ್ಲಿಂದ ಏನಾಗುತ್ತೆ ಅಂದರೆ, ಆ ಭಾವ, ದ್ವೈತ ಭಾವ ಬಲವಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ, ಪುರುಷಾರ್ಥ ಅಂದರೆ ಧರ್ಮಾರ್ಥ ಕಾಮಗಳು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲಿ ಮೋಕ್ಷ ಅನ್ನೋದಕ್ಕೆ ಸ್ಥಾನವೇ ಇರಲ್ಲ. ಹೇಗೆ ಬರುತ್ತೆ? ಬರೋದು ಸಾಧ್ಯವೇ ಇಲ್ಲ. ಯೋಚನೆ ಮಾಡಿ. ಇವಾಗ ಮುಂಚೆ ಕಾರಣ ಏನೇ ಇದ್ರೂ ಕೂಡ ವರಮಹಾಲಕ್ಷ್ಮಿ ವ್ರತ, ಸ್ವರ್ಣಮೂರ್ತಿ ವ್ರತ ಎಲ್ಲ ಇದ್ದಾಗ ನಾನು ಜ್ಞಾಪಕ ಇರೋ ಹಾಗೆ ಈ ಹಿಂದಿನ ಬೀದಿನಲ್ಲಿರೋರು, ಇಲ್ಲಿ ಬೀದಿನವರು ಎಲ್ಲ ಒಟ್ಟಿಗೆ ಇಲ್ಲಿ ಬರೋರು. ಶಂಕರಾಶ್ರಮಕ್ಕೆ ಬಂದು ಎಲ್ಲ 12 ಜನ ಕೂತ್ಕೊಂಡು ವ್ರತ ಮಾಡಿ ಸಂತೋಷವಾಗಿ ವ್ರತ ಮಾಡಿ ಮನೆಗೆ. ಇವಾಗ ನೀವು ಕರೀರಿ, ನಾನು ಎಲ್ಲರೂ ಒಂದು ಕಡೆ ವ್ರತ ಮಾಡಿದ್ದೀರಿ. ನಮ್ಮನೆ ಬಿಟ್ಟು, ನಮ್ಮನೆ, ನಮ್ಮ ದೇವರು, ನೀವು ಮಾಡಿದ್ರೆ ನಾವು ಮಾಡ್ತೀವಿ. ಏನು ಮಾಡಿದ್ರು ಬರಲ್ಲ. ನೀವು ಯಾವ ತತ್ವ ಹೇಳಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಬರಲ್ಲ. ಅಂದರೆ ಯಾವುದೋ ಒಂದು ಉನ್ನತ ಮಟ್ಟದ ಒಂದು ಚಿಂತನೆ, ಅದರ ಒಂದು ಪ್ರಭಾವ ಬರಲಿ, ಆ ಕಡೆ ಗಮನ ಹೋಗಲಿ. ಅಂದರೆ ಪ್ರಯತ್ನಪೂರ್ವಕವಾಗಿ ನಾವು ಅದರಿಂದ ಸ್ವಲ್ಪ ಈಚೆ ಬರೋಣ. ಯಾವಾಗಲೂ ಇಲ್ಲೇ ಅಂತ ಹೇಳ್ತಾರೆ ಯಾರಾದ್ರೂ, ಯಾರೂ ಹೇಳೋಲ್ಲ. ಯಾವುದೋ ಒಂದು ಉದ್ದೇಶಕ್ಕೆ ಹೇಳಿದ್ರು ಕೂಡ ನಮ್ಮದು ಪದ್ಧತಿನೇ ಬೇರೆ ಅಂತಾರೆ. ಏನಪ್ಪ ಅಂದರೆ, ತ್ರಿಕೋಣಾಕಾರದಲ್ಲಿ ರೌಕ್ಯಾಕರಣ ಮಾಡಿಸಿರ್ತಾರೆ, ಅವರು ಚೌಕಾಕಾರದಲ್ಲಿ ಮಾಡಿಸಿರ್ತಾರೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ.
ಚೌಕಾಕಾರನೇ ತ್ರಿಕೋಣ ಆಯ್ತಪ್ಪ ಸರಿ ಬಲವ ಅದನ್ನೇ ಇಟ್ಕೊಂಡಿದ್ದು ಅಷ್ಟೇ, ಅಲ್ಲೇ ಇರೋದಷ್ಟೇ. ಎಷ್ಟು ಜನ್ಮಗಳಾದರೂ ರೋಟಿ ಕಣ ಅಡಿಕೆ ಗಿಡದಲ್ಲೇ ಮುಗಿಸಿರ್ತ ಅಷ್ಟೇ, ಅಲ್ಲೇ ಇದ್ಬಿಡೋದಷ್ಟೇ. ಆ ದ್ವೈತ ಭಾವ ಹೋಗಬೇಕು ಅನ್ನೋದು ಯಾವಾಗಲೂ ಏನು ಹೇಳೋಲ್ಲ, ಯಾಕೆಂದರೆ ಅಷ್ಟು ಸುಲಭ ಹೋಗೋದು ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಎಲ್ಲರೂ ಸೇರ್ ಮಾಡೋಣ ಅಂದರೂ ಅದಾಗೋದಿಲ್ಲ, ಯಾಕೆಂದರೆ ಅದು ಅಷ್ಟು ಬಲವಾಗಿ ಕೂತಿರುತ್ತೆ ಅಂತ. ನಮ್ಮದು ಕೂತಿರುತ್ತೆ, ಅದನ್ನೇ ಹೇಳ್ತಾರೆ. ಬಲವಾಗಿ ನಾನಾ ಭಾವದಲ್ಲಿ ಪುರುಷಾರ್ಥವೇ ಬಲವಾಯಿತು ಲೋಕದಲ್ಲಿ. ಶ್ರುತಿಗೆ ಸಮ್ಮತವಿಲ್ಲದೆ ದುರ್ಮತಗಳೇ ಬಲವಾಗಿ ಬುದ್ಧಿಯ ಗತಿಗೆ ತೋರುವ ರೂಪವನ ಶಿವನೆಂದು ತೋರುವರೈ. ಹಿತಗಳು ಅಹಿತವು ತೋರಲು ಹಿತವು ಹಿತವೆನಿಸಿ ದುಷ್ಕಥೆಗಳಿಂದಲೇ ಮೃತಿಯನೈದುದ್ದಿಹರು ಕೀಟಗಳಂತೆ ಮಾನವರು. ಕ್ರಿಮಿಕೀಟಗಳಂತೆ ಮಾನವರು ಹೇಗೆ ಬದುಕ್ತಾರೆ ಅಂದರೆ ಕ್ರಿಮಿಕೀಟಗಳಂತೆ ಬದುಕ್ತಾರೆ ಅಂತ. ಅಂದ್ರೇನು, ಯಾವುದು ಹಿತವೋ ಅದರಲ್ಲಿ ಅಹಿತವನ್ನು ಹುಡುಕ್ತಾರೆ. ಗೊತ್ತಾಗಲಿಲ್ಲ ನಿಮಗೆ ಹಿತದಲ್ಲಿ ಅಹಿತ ಅಂದರೆ? ಶ್ರುತಿಗೆ ಸಮ್ಮತವಿಲ್ಲದೆ ಇರುವಂತಹ ದುರ್ಮತಗಳೇ ಬಲವಾಗಿ ಬುದ್ಧಿಯ ಗತಿಗೆ ತೋರುವ ರೂಪವನ್ನೇ ಶಿವನೆಂದು ತೋರುವೈ. ನನಗಿಷ್ಟ ಬಂದಿದ್ದು ಮಾಡು, ಏನು ಅದಕ್ಕೆ ಒಂದು ಹೆಸರು ಕೊಡು, ಅದನ್ನೇ ಸರಿ ಅನ್ನೋದು, ಅದನ್ನೇ ಇನ್ನೊಬ್ರಿಗೆ ಹೇಳೋದು, ಅದನ್ನೇನೋ ಒಂದು ಹೆದರಿಸಿ ಮಾಡಿ ಅದನ್ನು ಮಾಡೋ ಥರ ಮಾಡೋದು ಇಲ್ಲವೇ ಬೇಕಾದ್ರೆ. ಇದನ್ನೆಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ ಪರಮೇಶ್ವರನ ಹತ್ರ, ನೋಡಪ್ಪ ಹೀಗಾಗೋಗಿದೆ ಪ್ರಪಂಚದಲ್ಲಿ, ಆದ್ದರಿಂದ ನೀನು ಅವತಾರ ಎಷ್ಟೇ ಸಮಯ ಆಯಿತು ಅಂತ. ಕಾಮಕಲೆಗಳು ಹೆಚ್ಚಿ ತೇಜೋಧಾಮ ಮೂರ್ತಿಯ ನಿಜವನರಿಯದೆ ತಾಮಸ ಕ್ರಿಯೆಯಲ್ಲಿ ಮುಳುಗಿತು ಭೂಮಿ ಜನವಿಲ್ಲ. ಮಾನಸವು ಹಗಲಿರಲು ಕಲ್ಪಿತ ನಾಮರೂಪಗಳಲ್ಲಿರಲು ನಿರ್ನಾಮವಾಯಿತು ತತ್ವ ವಿದ್ಯಾಂಕುರವು ಲೋಕದಲ್ಲಿ. ಏನಪ್ಪ ಅಂದರೆ ಕಾಮಕಲೆಗಳು ಹೆಚ್ಚಿದು ಅಂದರೆ ಆಸೆ. ಆಯುರ್ವೇದದಲ್ಲಿ ಆಸೆಗಳು ಹೆಚ್ಚಿತು ಅಂದರೆ ಎಷ್ಟು ಹೆಚ್ಚುತ್ತೆ. ಆಯುರ್ವೇದದಲ್ಲಿ ಅದಕ್ಕೋಸ್ಕರನೇ ಮೊದಲನೇ ಶ್ಲೋಕದಲ್ಲಿ ಮಂಗಳಾಚರಣೆ ಶ್ಲೋಕನೇ ಹೇಳ್ಬಿಡ್ತಾರೆ. ಏನು ಹೇಳ್ತಾರೆ? ಅಂದರೆ ಹೇಳ್ತಾರೆ ರಾಗಾದಿ ರೋಗಾನ್, ಬೇರೆ ರೋಗ ಅಂತ ಏನು ಹೇಳಬೇಕಾಗಿಲ್ಲಪ್ಪ, ರಾಗಾದಿಗಳೇ ರೋಗಗಳು. ರಾಗಾದಿ ಅಂದರೆ ರಾಗಗಳು. ಯಾತಿಗೆ ಉಂಟಾಗುತ್ತೆ ಇಷ್ಟು ರಾಗಾದಿ, ಯಾತಿಗೆ ದೋಷಗಳು ಉಂಟಾಗಿ ಬರುತ್ತೆ ಹಾಗೆ ಅಂದರೆ ಔತ್ಸುಕ್ಯ ಮೋಹ ರತಿರಾಂಜನಾನ. ಔತ್ಸುಕ್ಯ ಅಂದರೆ, ಔತ್ಸುಕ್ಯ ಅಂದರೆ ಆಸೆ. ಅಲ್ಲಿ ಭಾಷ್ಯದಲ್ಲಿ ಬರೀತಾರೆ, ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಭಾಷ್ಯದಲ್ಲಿ ಬರೀತಾರೆ, ಏನು ಔತ್ಸುಕ್ಯ ಅಂದರೆ ಆಕಂಠ ಬುದ್ಧಿ ಅಂತ ಅದಕ್ಕೆ ದರ್ಶನ ಅಂತ ಒಂದು ಕೇಳ್ತಾರೆ. ಅಂದರೆ ಆ ಅಂತ ತೆಗೆದ್ರೆ ಅವನ ಗಂಟ್ಲಲ್ಲಿ ನೋಡಿದ್ರೆ ಇಲ್ಲಿವರೆಗೂ ಕಾಣುತ್ತಂತೆ ಆಸೆ, ಹೊಟ್ಟೆಯಿಂದ ಇಲ್ಲಿವರೆಗೂ ಅವನಿಗೆ ಉಸು ತಗೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ತುಂಬಿಕೊಂಡಿರ್ತಾನೆ ಆಸೆಗಳನ್ನು ಅಂತ ಹೇಳ್ತಾರೆ. ಮೋಹ ಅದು. ಆದ್ದರಿಂದ ಕಾಮ ಕಲೆಗಳು ಹೆಚ್ಚಿ ತೇಜೋಧಾಮ ಮೂರ್ತಿಯ ನಿಜವನರಿಯದೆ ತಾಮಸ ಕ್ರಿಯೆಯಲ್ಲಿ ಮುಳುಗಿತು ಭೂಮಿ ಜನವೆಲ್ಲ. ಮಾನಸವು ಹಗಲಿರುಳು ಕಲ್ಪಿತ ನಾಮರೂಪಗಳಲ್ಲಿ ಇರಲು ನಿರ್ನಾಮವಾಯಿತು
ತತ್ವ ವಿದ್ಯಾಂಕುರವು ಲೋಕದಲ್ಲಿ. ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತ ಹೇಳಲ್ಲ, ಆದರೆ ತತ್ವದ ಕಡೆ ಗಮನ ಕೊಡದೆ ಅದರಲ್ಲೇ ಇದ್ರೆ ಏನು ಪ್ರಯೋಜನ? ಜೊತೆಗೆ ಚೆನ್ನಾಗಿ ತತ್ವದ ಕಡೆ ಗಮನ ಕೊಡ್ತಾ ನೀವು ನಿಜವಾಗ್ಲೂ ಏನಾಗುತ್ತೆ ಅಂದರೆ ಮಾಡಿರೋ ಪೂಜೆ ಸಫಲವಾಗುತ್ತೆ. ನಿಜವಾಗ್ಲೂ ಆಗೋದು ತತ್ವದ ಹಿನ್ನೆಲೆ ಇಲ್ಲದೆ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಹೇಗೆ ಸಿಗೋಲ್ಲ. ಯಾಕೆಂದರೆ ನಾವು ಪೂಜೆ ಮಾಡಬೇಕಾದ್ರೆ ನಾವು ಭೇದ ಭಾವ ಇಟ್ಕೊಂಡೇ ಪೂಜೆ ಮಾಡ್ತೇವೆ. ಭೇದ ಭಾವ ಇಲ್ಲದೆ ಪೂಜೆ ಮಾಡಿದಾಗ ಭೇದ ಭಾವ ಇಟ್ಕೊಂಡು ಪೂಜೆ ಮಾಡಿದ್ರೆ ಹೇಗೆ ಸಿಗುತ್ತೆ? ತತ್ವದ ಆಧಾರದ ಮೇಲೆ ನೀವು ಯಾವುದೇ ದೇವತೆಯನ್ನು ಪೂಜೆ ಮಾಡಿದ್ರೆ ಸಿಗುತ್ತೆ. ಅದು ಮುಖ್ಯ. ಅದರಿಂದ ಒಬ್ಬೊಬ್ಬರು ಒಂದೊಂದು ತರಹ ಮಾಡ್ತಾ ಇದ್ರು. ಹೇಳ್ತಾರೆ, ಸೌರಮತ ವಾಯವ್ಯಮತ ಕೌಬೇರಮತ ಶಾಕ್ತೇಯಮತ ಕೇಳ್ಮಾರಮತ ಮಹಿರಾಳಮತ ಕಾಪಾಲಕೀಯಮತ ವಾರಿಮತ ವೇತಾಳಮತ ಜನವೀರ ಯದುವರುಣಿರಾಂಬರ ಭೈರವಾಗ್ನೇಂದ್ರಾದಿಮತಗಳು ಹೆಚ್ಚಿದವು ಜಗದಿ. ಒಬ್ಬೊಬ್ಬರದೊಂದು ಸೌರಮತ, ನಮ್ಮದು ವಾಯವ್ಯ ಮತ, ನಾವು ಕುಬೇರನ ಪೂಜೆ ಮಾಡುವಂಥವ್ರು ಕೌಬೇರ ಮತ. ಶಾಕ್ತೇಯ ಮತ, ನಾವೆಲ್ಲ ಶಾಕ್ತರು. ಇವ್ರನ್ನ ನೋಡೋದಾಗಲ್ಲ, ಅವರನ್ನ ಹೇಗಾದರೂ ಮಾಡಿ ಮುಗಿಸ್ಬಿಡ್ಬೇಕು. ಪ್ರಾಣ ತೆಗೆಯೋಕ್ಕೂ ಹೋಗ್ಬಿಡದೆ ಅಲ್ಲಿವರೆಗೂ ಹೋಗೋದು. ಯಾಕೆಂದರೆ ನಮ್ಮದು ಅದು ಬೇರೆ, ಮುಗಿದು ಅದನ್ನು ಇದೆಲ್ಲ ಹೇಳ್ತಾ ಇರೋದು ಶಂಕರವಿದ್ದ ಕಾಲದಲ್ಲೇ ಇತ್ತು ಅಂತ. ಭಗವದ್ಗೀತೆಗೆ ಭಾಷ್ಯ ಬರೀಬೇಕಾದ್ರೆ ಶಂಕರರು ಬರೀತಾರೆ, ಅಲ್ಲಯ್ಯ ಉದ್ಧಾರ ಆಗೋದಕ್ಕೆ ತತ್ವ ತಿಳ್ಕೊಳ್ಳಯ್ಯ ಅಂದರೆ ಅವನ್ನ ಹಾಳಾಗೋಗ್ಲಿ ಅಂತ ಒಬ್ಬ ಜಪ ಮಾಡಿಸೋದು, ನನಗೆ ಇವ್ನು ಕಣ್ಣಾಗ್ತ ಅಂತ ಒಬ್ಬ ಮಾಡೋದು, ಇವ್ ನನ್ನ ದೃಷ್ಟಿ ಹಾಕ್ತಾ ಅದಕ್ಕೋಸ್ಕರ ನಾನು ಹಿಂಗಾಗೋಯ್ತು ಅನ್ನೋದು. ನಿನ್ನ ಪ್ರಾರಬ್ಧ ಏನಿದೆ ಅನ್ನೋದು ನೀನು ನೋಡಲ್ಲ. ನೀನೇನು ಮಹಾಜಿನ ಅನ್ನಿಸ್ತಾ ಇರೋದ? ಗೊತ್ತಾಗಲಿಲ್ಲ. ನೀನೇನೇನು ಮಾಡಿದ್ಯಾ ಅಂತ ನಿನಗೆ ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡೋವಾಗ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಅವನು ಮಾಡಿಸ್ದ, ಇವನೇನೋ ಮಾಡ್ದ, ಅವನೇನೋ ಮಾಡ್ದ, ಅವ್ನ ದೃಷ್ಟಿ ಕಣ್ಣ ಅಂತ ಇವ್ನು ಮಾಡ್ದ ಅಂತಲೇ ಜೀವನ ಎಲ್ಲ ಕಲಿತಿರಲ್ಲ. ಯಾರೇನು ಮಾಡ್ತಾರೆ ಅಲ್ಲ, ನೀನೇನು ಮಾಡಿದ್ಯಾ ಅಂತ ಅನ್ಬೇಕು. ಮುಂಚೆ ನಿನ್ನ ಅನುಷ್ಠಾನ, ನಿನ್ನ ಸ್ವಧರ್ಮದಲ್ಲಿ ನೀನಿದ್ರೆ ಶರೀರದಲ್ಲಿ ಒಂದು ಇಮ್ಯುನಿಟಿ ಇದ್ದ ಹಾಗೆ. ಆಗ ಹೊರಗಡೆಯಿಂದ ಏನೇ ಬಂದರೂ ಕೂಡ ಪರವಾಗಿಲ್ಲ, ಅದು ಬರುತ್ತೆ, ಸುಮ್ಮನೆ ಹೋಗುತ್ತೆ. ಇವಾಗ ಮಾರ್ಕೆಟು ಹೊಳಸ್ಪಾಳ್ಯದಲ್ಲಿ ಕರುಪೇಟೆ ಎಲ್ಲ ನೋಡಿದ್ರಲ್ಲ, ನೋಡಿದ್ರು ಕೆಲವರು ನೋಡಿದ್ರೆ ಅಲ್ಲಿ ಮೂಟೆ ಹೊತ್ತಾಗ್ತಾ ಇರ್ತಾರೆ. ಅವರು ಧೂಳಲ್ಲೇ ಇರ್ತಾರೆ. ನೀವು ಹೋಗ್ಬನ್ನಿ ಒಂದು ಮಧ್ಯಾಹ್ನ ಮನೆಗೆ ಒಂದು 4 ದಿವಸ ರೆಸ್ಟ್ ಇರುತ್ತೆ. ಏನು ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟು ಸಿಹಿದ್ದು ಅದಲ್ವಾ? ಅವ್ರು ನೋಡಿ, ಅಂದರೆ ನಮಗೆ ಇಮ್ಯುನಿಟಿ ಕಡಿಮೆ ಇದ್ದಾಗ ತೊಂದರೆಗಳು ಬಂದೇ ಬರುತ್ತೆ. ಹಾಗೆಯೇ ತತ್ವವನ್ನಾಗಲಿ ತನ್ನ ಸ್ವಧರ್ಮವನ್ನಾಗಲಿ ಆಚರಣೆಯನ್ನಾಗಲಿ ಬಲವಾಗಿಟ್ಕೋಬೇಕು ಅನ್ನೋದ್ರ ಮೇಲೆ ಗಮನ ಇಡಬೇಕೇ ವಿನಃ ಯಾರೋ ಏನೋ ಮಾಡಿದ್ರು ಅಂದರೆ ಏನು ಪ್ರಯೋಜನ ಆಗೋದಿಲ್ಲ. ಎಲ್ಲ ಹೇಳಿದ್ರೆ ಹೇಳ್ತಾರೆ, ದೇವ ಬಹು ಸಂತೋಷವಾಯಿತು ಭಾವಿಸಲು ಅಂತರ್ಭಾವಗತ ಸದ್ಭಕ್ತಿಯನು ಬಳಿಕವರ ಹಿತದಂತೆ. ಪಾವನಾತ್ಮರು ನೀವು ನಮ್ಮಯ ಭಾವ ಬಲಿದುದು ಪುತ್ರ ಭಾಗ್ಯವ ದೇವ ಗುರುವರ ಕೊಡುವ ನಿಮಗೆಂಧರಿಸಿ ನಾ ಬಂದೇ.
ಹೀಗಿತ್ತು. ಆದ್ದರಿಂದ ಪರಮೇಶ್ವರನು ತೀರ್ಮಾನ ಮಾಡಿದ, ಓಹೋ ನಾನಿವಾಗ ನಾನು ಅವತಾರ ಮಾಡಬೇಕು ತೀರ್ಮಾನ. ಎಲ್ಲಿ ಅವತಾರ ಮಾಡ್ತಾನೆ, ಹೇಗೆ ಅವತಾರ ಮಾಡ್ತಾನೆ, ಎಲ್ಲಿ ಅವತಾರ ಮಾಡ್ತಾನೆ, ಎಲ್ಲ ಪರಮಾತ್ಮನಿಗೆ. ಆದ್ದರಿಂದ ಪರಮಾತ್ಮನನ್ನು ಸ್ವೀಕರಿಸೋದಕ್ಕೆ ಬೇಕಾಗಿರುವಂತಹ ಬೀಜ ಕ್ಷೇತ್ರಗಳು ಇರಬೇಕು. ಆ ಪರಿಶುದ್ಧವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಿಂದ ಇರುವಂತಹ ಒಂದು ಆ ಶಕ್ತಿ ಪರಮಾತ್ಮ ಅವತಾರ ಮಾಡಬೇಕು ಅಂದಾಗ ಎಷ್ಟು ಪರಿಶುದ್ಧವಾಗಿರಬೇಕು ಆ ಬೀಜ ಕ್ಷೇತ್ರಗಳು. ಆದ್ದರಿಂದ ಅದನ್ನು ಸುಮ್ಮನೆ ಹಾಗೆ ನೋಡ್ತಾನೆ. ಕೊನೆಗೆ ನೋಡ್ತಾನೆ ಶಿವಗುರು ಆರ್ಯಾಂಬೆಯನ್ನು. ಅದಕ್ಕೋಸ್ಕರ ತಪಸ್ ಮಾಡೋದು ಇತ್ಯಾದಿಗಳೆಲ್ಲ ಇದೆ, ಅದು ಬರ್ತೀನಿ. ಅದಕ್ಕೆ ಶಿವನ ಹೇಳ್ತಾನೆ, ದೇವರಿಗೆ ಆಶ್ವಾಸನೆ ಕೊಡ್ತಾನೆ. ಕೇಳು ಬಳಿಕವರೆಲ್ಲರಿಗೆ ಬಹು ಶೀರಳು. ಶೀರಳು ಅಂದರೆ ಶೀಲತ್ವ, ಸ್ತ್ರೀಗೆ ಬೇಕಾಗಿದೆ. ಆರ್ಯಾಂಬಿಕೆಯ ಗರ್ಭಾಲಯದಿ ನಾ ಮೂಡಿ ತತ್ವವ ಬಿತ್ತಿ ಜಗದೊಳಗೆ ತಾಳಿ ಶಂಕರ ಗುರುಪದಾಖ್ಯಯ ಸೀಳುವೆನು ಮೃತ್ಯುವಿನ ಗಂಟಲ ನಾಳವನು ಎಂದು ಸುರಿ ಶಿವನು ಆ ಸ್ಥಾನದಿಂದೆದ್ದ. ಕೂತ್ಕೊಂಡಿದ್ದಂತೆ ಎಲ್ಲ ಹೇಳಿದ್ಮೇಲೆ ನೋಡು ಆ ಕ್ಷೇತ್ರ ಆಗಿರಬೇಕು. ಆದ್ದರಿಂದ ಬಹುಶೀಲವಂತಳಾಗಿರುವಂತಹ ಆರ್ಯಾಂಬ ನೋಡಿದಾಳೆ. ಆ ಗರ್ಭಾಲಯ ಅಂತ ಏನು ಪದಗಳನ್ನು ಉಪಯೋಗಿಸ್ತಾ ನೋಡೋದು. ಗರ್ಭಾಲಯದಿ ನಾ ಮೂಡಿ ತತ್ವವ ಬಿತ್ತಿ ಜಗದೊಳಗೆ ತಾಳಿ ಶಂಕರ ಗುರು ಪದಾಖ್ಯ ಅಂದರೆ ಶಂಕರಾಚಾರ್ಯ ಅನ್ನುವಂತಹ ಹೆಸರಿನಿಂದ ಅಂತ. ಏನು ಮಾಡ್ತೀನಿ ಅಲ್ಲಿಂದ ಬಂದರೆ ಸೀಳುವಿನ ಮೃತ್ಯುವಿನ ಗಂಟಲ ನಾಳವನ್ನು. ಆ ಅಜ್ಞಾನ ಅನ್ನುವಂತಹ ಮೃತ್ಯುವಿನ ಗಂಟಲು ನಾಳವನ್ನು ಸೀಳುತ್ತೀನಿ ಅಂತ ಹೇಳಿ ಎದ್ದ. ಪರಮೇಶ್ವರನೇ ಇದ್ದಾನೆ. ಕೇರಳ ದೇಶದಲ್ಲಿ ಒಂದು ಗ್ರಾಮ, ಎಲ್ಲೇ ಅಲ್ಲಿ ಒಂದು ಮನೆಯಲ್ಲಿ ಎಲ್ಲ ಊಟ ಎಲ್ಲ ಮುಗಿದಿದೆ. ಎಷ್ಟು ಜನ ಕೇರಳಕ್ಕೆ ಹೋಗಿದ್ದೀರಾ? ಕೇರಳ ರಾಜ್ಯ ಇದ್ದಿದ್ರಲ್ಲಿ ಇನ್ನೂ ಸ್ವಲ್ಪ ಹಚ್ಚ ಹಸಿರು ಉಳಿದಿದೆ. 1300 ವರ್ಷದಿಂದ ಇನ್ನೂ ಚೆನ್ನಾಗಿತ್ತು. ಸುತ್ತೂರು ಬಾಳೆ, ತೆಂಗು ಇತ್ಯಾದಿ ಎಲ್ಲ ಹಚ್ಚ ಹಸಿರು. ಅಲ್ಲಿ ಎಲ್ಲ ಊಟ ಮಾಡಿದ್ದಾರೆ. ಮಧ್ಯಾಹ್ನ ಗಂಡಸರೆಲ್ಲ ವಿಶ್ರಾಂತಿ ತಗೋತಾ ಇದ್ದಾರೆ. ಇನ್ನೊಂದು ಕೋಣೆಯಲ್ಲಿ ಹೆಂಗಸರೆಲ್ಲ ಸೇರಿದ್ದಾರೆ. ಅವರು ನಿದ್ದೆ ಬಂದಿಲ್ಲ, ಮಾತಾಡ್ತಾರೆ. ಏನು ಒಬ್ಬರು ಹೇಳ್ತಾರೆ, ನೋಡಿ ಪಾಪ ಆರ್ಯಾಂಬೆಗೆ ಪಾಪ ಮಕ್ಕಳೇ ಇದ್ದಾರೆ, ಎಷ್ಟು ಕೊರಗ್ತಾ ಇರೋದಲ್ವ ಆಕೆ ಪಾಪ. ಯಾರು ಹೇಳಿ ಆರ್ಯಾಂಬೆ? ಯಾವ ಆರ್ಯಾಂಬೆ ಹೇಳಿ?
ಅದೇ ರೀ ಕಾಲ್ಟಿಗೆ ಇದ್ದಾರಲ್ಲ ಶಿವರುಗಳ ಪತ್ನಿ ಹರಿಯಮ್ಮ ಅವರು, ಅಯ್ಯ ಏನ್ರೇ ಭಗವಾನವ್ರೆ ನಿಮಗೆ ಗೊತ್ತಿಲ್ವಾ, ಅವ್ರಿಗೆ ಮಗು ಆಯ್ತೀವಲ್ಲ, ಮಗು ಹುಟ್ಟಿದಾನೆ, ನಿಮಗೆ ಗೊತ್ತೇ ಇಲ್ಲ ಹಾಗಾದ್ರೆ. ಏನು ಕೇಳಿ 27 ವರ್ಷ ಆದ್ಮೇಲೆ ಅವ್ರಿಗೊಂದು ಗಂಡು ಮಗು ಹುಟ್ಟುತ್ತೆ. ಹೌದಾ, ಅದೇನಪ್ಪ ನೋಡ್ಕೊಂಡು ಬಂದವ್ರು ಹೇಳ್ತಾರೆ ತುಂಬಾ ಸುಂದರವಾಗಿದ್ದಾನಂತ್ರಿ. ಅಷ್ಟೇ ಇಲ್ಲ, ತುಂಬಾ ಗಟ್ಟಿದಾನಂತೆ. ನಮ್ಮ ಸ್ವಾಮಿಗಳು ಪುಸ್ತಕ ಏನು ಬರೆದ್ರಪ್ಪ ನಿಜವಾಗ್ಲೂ ಕಣ್ಣು ಮುಚ್ಕೊಂಡ್ರೆ ಹಾಗೆ ಚಿತ್ರ ಅದೇ ಕೇಳಿದೆ. ಏನು ಬೇಡ ಸುಮ್ಮನೆ ಈ ಬೇರೆ ಬಸ್ಗಳೆಲ್ಲ ಒಂದು ಕತ್ತಿ ಹಾಕಿದ್ರೆ ಇದೊಂದು ಒಂದು ಕಡೆ ನಿಲ್ಲಿಕ್ಕೆ ಗುರುಗಳು. ಹೌದಾ, ಅದು ಒಂದೇನು ಗೊತ್ತೇನಪ್ಪ, ನಾನು ಚೆನ್ನಾಗಿ ಜ್ಞಾಪಿಸ್ಕೊಂಡ್ರು ಕೂಡ ನನಗೆ ಒಂದೇನು ಗೊತ್ತಾ, ಆ ಪುಸ್ತಕ ಬರೀಬೇಕಾದ್ರೆ ನಾನು ಚೆನ್ನಾಗಿ ನನ್ನ ಅನುಭವ ಹೇಳಬೇಕು, ನಾನು ಬರೆಯೋಕ್ಕಾಗಲಿಲ್ಲ, ನಾನು ಮನೆಲ್ಲ ಬರೆದಿದ್ದೆ. ಅವ್ರ ಪುಸ್ತಕ ಬರೀತಾರೆ ಯಾವಾಗಲೂ ಕೂಡ ನಾವು ಏಕಾಂತದಲ್ಲಿದ್ದಾಗ, ಯಾವುದೋ ಈ ಥರ ಶಂಕರ ಜಯಂತಿ ಏನಾದರೂ ಕಾರ್ಯಕ್ರಮ ಆದರೆ ಆ ಶಂಕರ ಜಯಂತಿ ಕಾರ್ಯಕ್ರಮ ಅದು ಮಾರನೇ ದಿವಸ ಹೊರಟೋಗ್ತಾ ಇದ್ರು. ಅಲ್ಲಿಯವರೆಗೂ ಜನ 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 ಅಂತ ಮಾರನೇ ದಿವಸ ಹೊರಟೋಗೋರು. 1 ತಿಂಗಳು 2 ತಿಂಗಳು 3 ತಿಂಗಳವರೆಗೆ ಏಕಾಗ್ತದೆ. ಆ ಸಮಯದಲ್ಲಿ ಅವರ ತಪಸ್ಸು ಸಾಧನೆ ಪುಸ್ತಕ ಬರೆಯೋದು ಇದೆಲ್ಲ ಆ ಸಮಯದಲ್ಲಿ. ಹಾಗೆ ಅಂತಹ ಸಮಯದಲ್ಲಿ ಬರೆದಿರುವ ಹೇಳಿದ್ರು, ಅದೇನೋ ಅದು ಬರೆದಾಗ ಯಾವುದೋ ಒಂದು ದೊಡ್ಡ ಭೂತ ಒಂದು ತಲೆಯಲ್ಲಿ ಕೂತ್ಕೊಂಡು ಕೈ ಹಿಡಿದು ಹೀಗೆ ಕರ್ಕೊಂಡು ಹೋಗ್ತಲ್ವ. ನಿಜವಾಗ್ಲೂ ಶಂಕರರೇ ಬಳಸಿದ್ದ. ಯಾಕೆಂದರೆ ಅಂತಹ ಒಂದು ಏನು ಎಷ್ಟು ಚೆನ್ನಾಗಿ ಅಂದರೆ ಕಣ್ಣು ಮುಂದೆ ಬರುತ್ತೆ ಹಾಗೆ. ಅವರು ಬ್ರಾಕೆ ಹೇಳಿದ್ರಂತೆ, ತುಂಬ ಬುದ್ಧಿವಂತನಂತೆ ಕಣ್ರಿ, 2 ವರ್ಷಕ್ಕೆ ಅದು ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಾನಂತಪ್ಪ, ಅದನ್ನ ಯಾರು ಉತ್ತರ ಹೇಳ್ಕಂದ್ರೆ ಸುಮ್ಮನೆ ಕಣ್ಕೊಂಡು ಬಿಡ್ತಾ ಇರ್ತಾರಂತೆ. ಆಮೇಲೆ ಎದ್ದು ಹೋಗ್ತಾರಂತೆ ಪ್ರಶ್ನೆ ಕೇಳಿದಾಗ, ಯಾರು ಏನೋ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಒಬ್ರು ಹೇಳಿದ್ರೆ, ಈಗ ನಿಮಗೆ ಗೊತ್ತಾ, ನಾನು ಕೇಳಿದೆ 6 ವಯಸ್ಸಂತ್ರಿ, ಇದನ್ನು 4 ವೇದಗಳನ್ನು ಕಲಿತು ಎಲ್ಲ ಕಂಠಸ್ಥ ಮಾಡಿ ಆಗೋಗಿದೆಯಂತೆ. ಎಷ್ಟು ವಯಸ್ಸು? 6 ವರ್ಷ. ಯಾರಾದ್ರೂ ಇದ್ದೀರಾ? 6 ವರ್ಷದ ಹುಡುಗ 4 ವೇದಗಳನ್ನು ಕಂಠಸ್ಥ ಮಾಡಿ. ನಮಗೆ ಇವಾಗ ಏನು ಅನಿಸುತ್ತೆ ಅಂದರೆ, ಅದೇ ಸರಿ ನಾವು ನಮ್ಮ ಕೈಲಾಗಲ್ಲ, ಅದಕ್ಕೋಸ್ಕರ ನಮ್ಮ ಕೈಲಿ ಶ್ಲೋಕ ಕಲಿಯೋದಕ್ಕೆ ನಾವು 15 ದಿವಸ ತಗೋತೀವಿ ಒಂದು ಶ್ಲೋಕ ಕಲಿ. ಏನು ಮಾಡೋದು, ನಮ್ಮ ಯೋಗ್ಯತೆ ಅಷ್ಟೇ. ಅವ್ರು ಹೇಳ್ತಾರೆ, ಹೇಗೆ ಗೊತ್ತಾ, ಹಾಗೆ ಇಲ್ಲ ರೀ, ಅವನು ಏಕಸಂಧಿಗ್ರಾಹಿ ಅಂತೆ. ಏನು ಏಕಸಂಧಿಗ್ರಾಹಿ ಅಂದರೆ, ಸುಮ್ಮನೆ ಒಂದು ಸಲ ಹೇಳೋದು, ಇವ್ರು ಹೇಳೋದು ಅಂದರೆ ಅವ್ರು ಹೇಳ್ಕೊಡ್ತಾರೆ, ಇವ್ರು ಹೇಳೋದು, ಅಲ್ಲಿ ಗೊತ್ತಾಯ್ತು ಅಷ್ಟೇ. ಇತಿಗೆ ಇನ್ನೊಂದ್ಸಲ ನಾವತ್ತಿಗೆ ಎಲ್ಲ ಆಗೋದಿಲ್ಲ ಅಷ್ಟೇ. ರೀ ಅವರು 3ನೇ ವರ್ಷಕ್ಕೇನೆ ಮುಂಜಿ ಹೊರಬಿಟ್ರಂತ್ರಿ, ಉಪನಯನ ಮಾಡೋದಂತೆ. ನಿಮ್ಗೇನೋ ಗೊತ್ತೇನ್ರಿ, ಆ ಗಾಯತ್ರಿ ಉದ್ದೇಶ ಮಾಡ್ತಾರಲ್ಲ, 3ನೇ ವರ್ಷಕ್ಕೆ ಅವ್ನಿಗೆ ಉಪನಯನ ಮಾಡ್ತಾರಲ್ಲ, ಸ್ವಲ್ಪ ದಿನಗಳಲ್ಲಿ ಅವ್ನಿಗೆ ಗಾಯತ್ರಿ ಮಾತ್ರ ಸಿದ್ಧಿ ಆಗಿದೆ ಅಂತೆ. ಏನಪ್ಪ ಗಾಯತ್ರಿ ಮಾತ್ರ ಸಿದ್ಧಿ ಆಗೋದು ಅಂದರೆ,
ಹೌದ್ರಿ, ನಾನು ಅದನ್ನೇ ಕೇಳಿದೆ. ರೀ ಇಂಗ್ಲೀಷ್ ಆಗುತ್ತೆ ಇದೆಲ್ಲ ಒಂದು ಕಡೆ ಶಿವಗುರು ಹೋಗ್ಬಿಟ್ಟಿರುತ್ತೆ ನಿಮಗೆ. ಗೊತ್ತಾಗಲಿ ನಮಗೆ. ಇದನ್ನೆಲ್ಲ ಒಂದೇ ಕಡೆ ಸೇರಿರುವಂತಹ ಹೆಂಗಸರು ಬೇರೆ ಬೇರೆ ಕಡೆಯಿಂದ ಎಲ್ಲ ಯಾವುದೋ ಕಾರ್ಯಕ್ರಮ ಬಂದಿರ್ತಾರೆ, ಕೂತ್ಕೊಂಡು ಎಲ್ಲ ಮಾತಾಡ್ಕೊತಾರೆ, ಹೇಳ್ತಾರೆ. ಈ ಸಲ ನಾನು ಆ ಕಡೆಗೆ ಹೋದಾಗ ನಮ್ಮ ಯಜಮಾನ ಪೌರೋಹಿತ್ಯಕ್ಕೆ ಹೋಗ್ತಾರೆ, ನಾನು ಅವ್ರ ಜೊತೆ ಹೋಗಿ ಬಂದ್ಬಿಡ್ತೀನಿ. ಯಾಕೆ ಮಗು ನೋಡ್ಕೊಂಡ್ಬರ್ಬೇಕ್ರಿ, ತುಂಬ ಚೆನ್ನಾಗಿರುತ್ತೆ, ನಾನು ನೋಡ್ಕೊಂಡ್ಬಂದ್ಬಿಡ್ತೀನಪ್ಪ. ಅಲ್ಲಿ ಕೇರಳದಲ್ಲಿ ಆತ್ರೇಯ ಗೋತ್ರದವರು, ಅತ್ರಿ ಗೋತ್ರದವರು ಯಾರಿದ್ದಾರೆ ಇದ್ದೀರಾ? ಆತ್ರೇಯ ಗೋತ್ರದವರು ವಿದ್ಯಾಧಿರಾಜರು ಅಂತ, ಅವರ ಮಗ ಶಿವಗುರು 16 ವರ್ಷದಲ್ಲಿ 16 ವರ್ಷ ಆಗೋಷ್ಟರಲ್ಲಿ ಎಲ್ಲ ಸಂಪೂರ್ಣವಾಗಿ ಸ್ವಶಾಖೆ ಯಜುರ್ವೇದ, ಕೃಷ್ಣ ಯಜುರ್ವೇದ ಸಲಕ್ಷಣ ಘನಾಂತ ಮುಗಿಸಿದ್ರು. 16 ವರ್ಷಕ್ಕೆ ಸಲಕ್ಷಣ ಘನಾಂತ ಆಗಿತ್ತು ಅವರು. ಇದೇ ನೋಡಿ ಹೇಳ್ತಾ ಇದ್ದೀನಿ ಅದನ್ನು. ಆಮೇಲೆ 16 ವರ್ಷ ಆದಮೇಲೆ ಮುಂದಕ್ಕೆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು ಅಂದರೆ ಮೀಮಾಂಸಾ ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾಕೆಂದರೆ ಯಜ್ಞಾಗಾದಿಗಳನ್ನು ಮಾಡೋದು ಹೇಗೆ ಇತ್ಯಾದಿಗಳನ್ನು ಬರಬೇಕು ಆದ್ದರಿಂದ ಮೀಮಾಂಸಾ ಶಾಸ್ತ್ರ ಅಧ್ಯಯನ ಮಾಡಿತ್ತು. ಆಗ ಶಿವಗುರು ಅವರಿಗೆ 20 ವರ್ಷ. 20 ವರ್ಷದ ಹುಡುಗನಷ್ಟೊತ್ತಿಗೆ ಸಲಕ್ಷಣ ಘನಾಂತದ ಜೊತೆಗೆ ಮೀಮಾಂಸಾ ಶಾಸ್ತ್ರ ಇತ್ಯಾದಿಗಳಲ್ಲೂ ಅಧ್ಯಯನ ಮುಗಿದಿತ್ತು. ಎಲ್ಲ ಅವರು ಮಗನಿಗೆ ಮದುವೆ ಆಗಬೇಕು, ಇವಾಗ ಎಲ್ಲ ಹುಡುಕ್ತಾ ಇದ್ದಾರೆ. ಕೊನೆಗೆ ಪಕ್ಕದಲ್ಲೇ ಬಲಿಯನಾಡು ಅಂತ ಒಂದು ಊರು, ಅಲ್ಲಿ ಮಖಪಂಡಿತರು ಅಂತ ಇದ್ದರು, ಒಳ್ಳೆ ವೇದ ವಿದ್ವಾಂಸರು. ಅವರು ಎಷ್ಟೋ ಜನ ನೋಡಿದರು. ಆಮೇಲೆ ಕೊನೆಗೆ ನೋಡಿದ್ರು ಶಿವಗುರು ಸರಿಯಾಗಿರ್ತಾರೆ ಅಂತ ಆರ್ಯಾಂಬ ತನ್ನ ಮಗಳು, ಮಖಪಂಡಿತರ ಮಗಳು ಆರ್ಯಾಂಬ, ಕೊನೆಗೆ ಅವರಿಬ್ಬರಿಗೂ ಮದುವೆ. ಮನೆಯಲ್ಲಿ ಗುರುಕುಲ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಒಂದು 10 ಜನ ವಿದ್ಯಾರ್ಥಿಗಳು ಬಂದರು. ಮನೆಯಲ್ಲೇ ಗುರುಕುಲ ಪ್ರಾರಂಭ ಆಯಿತು. ದಿನ ಬೆಳಗ್ಗಿಂದ ರಾತ್ರಿವರೆಗೆ ಬ್ರಹ್ಮಚಾರಿಗಳು ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಅವರವರ ಅನೇಕಗಳನ್ನು ಮುಗಿಸಿ ವೇದಾಧ್ಯಯನ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಮನೆಯಲ್ಲಿ ಸಡಗರ, ಮಕ್ಕಳೆಲ್ಲ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಶಿಷ್ಯರು ಬಂದಿದ್ದಾರೆ, ಪಾಠ ಹೇಳ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಸುಮಾರು 26 ವರ್ಷ ಕಳೆಯಿತು. ಅಂದ್ರೆ ಏನು, ಆಗೋರು 46 ವರ್ಷ ಕಳೆದ್ರು. ಯಾವತ್ತೂ ಕೂಡ ಅವರು ಬೇಸರ ಮಾಡ್ಕೊಂಡಿರಲಿಲ್ಲ. ಯಾಕೆಂದ್ರೆ ಪಾಠ ಮಾಡುವಷ್ಟೊತ್ತು ಪಾಠ ಮಾಡಿಸ್ಕೊತಿರ್ತಾರೆ. ಆಮೇಲೆ ಏನು ಮಾಡ್ತಾರೆ ಮಕ್ಕಳು, ಚೇಷ್ಟೆ ಮಾಡ್ತಾರೆ, ಅದು ತಡ್ಕೊಳಕ್ಕಾಗಲ್ಲ, ಅಷ್ಟು ಚೇಷ್ಟೆ ಮಾಡ್ತಾರೆ. ಆದರೂ ಕೂಡ ಅವರು ಬೇಜಾರು ಮಾಡ್ಕೊಂಡಿರಲಿಲ್ಲ. ಬೇಜಾರು ಮಾಡ್ಕೊಂಡ್ರೆ ಗೊತ್ತು ಮಕ್ಕಳು ಹೀಗೆ ಇರೋದು ಅಂತ. ಹಾಗೆಯೇ ಸಂತೋಷವಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಅವ್ರ ಊಟ ಅದು ಬಡಿಸಿ ಮಾಡಿ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಆದರೆ ಒಂದೇ ಒಂದು ಕೊರತೆ ಇತ್ತು, ಕುಲವನ್ನು ಉದ್ಧಾರ ಮಾಡೋದಕ್ಕೆ ಮಕ್ಕಳಿಲ್ಲವಲ್ಲ ಅಂತ. ಆಗ
ಹೇಳಿದಾಗ ನೀವು ವೃಷಭಾಚಲೇಶ್ವರನನ್ನು ಆರಾಧನೆ ಮಾಡಿದ್ರೆ ಆಗುತ್ತೆ. ಸರಿಯಾದ ಒಂದು ದಿವಸ ನೋಡಿದ್ರು, ತ್ರಯೋದಶಿ ಅವತ್ತು ಪ್ರದೋಷ, ಆವತ್ತಿಂದ ಪ್ರಾರಂಭ ಮಾಡಿದ್ರು. ಮಾಡಿ ತಪಸ್ಸೆಲ್ಲ ಆಯಿತು. ಅಲ್ಲಿ ಇನ್ನೇನು ತಪಸ್ಸು ಮುಗಿಬೇಕು ಅನ್ನುವ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾನೆ. ಬಂದು ಮಧ್ಯರಾತ್ರಿ, ಯಾಕೆಂದರೆ ಶಿವರಾತ್ರಿ ಆದ ಮಾರನೇ ದಿವಸ ಸಾಧಾರಣ ಅವತ್ತೆಲ್ಲ ಜಾಗರಣೆ ಆದ ಮಾರನೇ ದಿವಸ ಏನಾಗುತ್ತೆ ಅಂದರೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಹಿಂದಿನ ದಿವಸ ನಿದ್ದೆ ಕೆಟ್ಟಿತ್ತು. ಎಲ್ಲ ದಿವಸ ಅಷ್ಟು ನಿದ್ದೆ ಇದ್ದಾಗ ಒಬ್ಬ ಬ್ರಾಹ್ಮಣರು ಬರ್ತಾರೆ, ಬಾಗಿಲು ತರ್ತಾರೆ. ವೃದ್ಧ ಬ್ರಾಹ್ಮಣರು ಬರ್ತಾರೆ, ಎಬ್ಬಿಸಿ ಅವ್ರನ್ನ ಸ್ನಾನಕ್ಕೆ ಅದಕ್ಕೆ ಎಲ್ಲ ಏರ್ಪಾಡು ಮಾಡಿ ಆ ರಾತ್ರಿ ನಡರಾತ್ರಿಯಲ್ಲಿ ಇವರು ಸ್ನಾನ ಮಾಡಿ, ಯಾಕೆಂದರೆ ಮಲಗಿಬಿಟ್ಟಿರ್ತಾರಲ್ಲ ಹಾಗೆ ಮಾಡೋಕ್ಕಾಗಲ್ಲ, ಅದನ್ನು ಇವರು ಸ್ನಾನ ಮಾಡಿ ಶುದ್ಧವಾಗಿ ಅವ್ರಿಗೆ ಅಡುಗೆ ಮಾಡಿ ಬಡಿಸಿ ಅವ್ರಿಗೆ ನಿದ್ದೆಗೆಲ್ಲ ಅಡುಗೆ ಮಾಡಿ ಹೊರಡಬೇಕಾದ್ರೆ ಅವರ ಆಶೀರ್ವಾದ ಮಾಡ್ತಾರೆ. ನಿಮ್ಮ ವ್ರತ ಸಂಪೂರ್ಣವಾಗಿ ಸಫಲವಾಗಿ. ಸರಿ, ಅಂಥ ಅವರ ಆಶೀರ್ವಾದ ಮಾಡಿದ್ಮೇಲೆ ಇನ್ನು ಫಲಿಸ್ತಾ ಹೋಗುತ್ತಾ ವಾಪಸ್ ಬಂದರು. 2 ತಿಂಗಳಾಗಿತ್ತು. ವಾಪಸ್ ಬರೋಷ್ಟರಲ್ಲಿ ಆರ್ಯಾಂಬ ಗರ್ಭಿಣಿ. ಆಮೇಲೆ ಪುಂಸವನ ಶುರುವಾಯಿತು. ಸಂಸ್ಕಾರಗಳು ಮಾಡಬೇಕು ಅಂತ ಇದೆ, ಷೋಡಶ ಸಂಸ್ಕಾರ. ಆ ಷೋಡಶ ಸಂಸ್ಕಾರಗಳಲ್ಲಿ ಗರ್ಭಾಧಾನ ಮೊದಲನೇದು, 2ನೇದು ಪುಂಸವನ. ಅಲ್ಲಿ ಇದೇನಪ್ಪ ಚೇರ್ಗಳು, ಪುಂಸವನ ಯಾತಕ್ಕೆ ಮಾಡೋದು ಅಂದರೆ ಯಾವ ಗರ್ಭಧಾರಣೆಯಾಗಿರುತ್ತೋ ಅದರ ಬಲಕ್ಕೂ, ಅಂದರೆ ಅದು ಬಲವಾಗಿರಬೇಕು. ಇನ್ನೊಂದು ಗರ್ಭ ರಕ್ಷಣೆ ಮತ್ತು ಮನೋಬಲ ಎರಡೂ ಚೆನ್ನಾಗಿರಬೇಕು ಅಂತ ಪುಂಸವನ ಮಾಡ್ತಾರೆ. ಅದನ್ನು ಈ ಆಲದ ಮೊಗ್ಗು ಇರುತ್ತೆ, ಆಲದ ಮೊಗ್ಗು ತಗೊಂಡು ಭತ್ತ ಮತ್ತು ಆಲದ ಮೊಗ್ಗು ಹಾಕಿ ಕುಟ್ಟುತ್ತಾರೆ. ಕುಟ್ಟಿ ಈ ಕನ್ಯೆಯರು 9 ವರ್ಷದ ಒಳಗಡೆ ಇರುವಂತಹ ಕನ್ಯೆಯರನ್ನು ಇಬ್ಬರನ್ನ ಕರೆಸಿ ಅವ್ರ ಕೈಯಲ್ಲಿ ಕುಟ್ಟಿಸ್ತಾರೆ. ಅದರಲ್ಲಿ ಹಾಲು ಏನು ಬರುತ್ತೆ, ಆಲದ ಮೊಗ್ಗು ಹಾಲು ಬರುತ್ತಲ್ಲ, ಅದನ್ನು ಒಂದು ಶ್ವೇತ ವಸ್ತ್ರದಲ್ಲಿ ಹಾಕಿ ಹಿಂಡಿ ಅದನ್ನು ಬಲಗಡೆ ಮೂಗಲ್ಲಿ ಹಾಕ್ತಾರೆ. ಈ ಆಲ ಅನ್ನೋದು ಕ್ಷೀರಿ ವೃಕ್ಷ, ಎಲ್ಲ ಕ್ಷೀರಿ ವೃಕ್ಷಗಳು. ಆ ಕ್ಷೀರಿ ವೃಕ್ಷಗಳಲ್ಲಿ ಅದು ರಸಾಯನ, ಬಲ್ಯ ಅಥವಾ ವಯಸ್ಥಾಪಕ ಇತ್ಯಾದಿಗಳೆಲ್ಲ ಗುಣಗಳನ್ನು ಹೇಳಿದ್ದಾರೆ. ಅಂದರೆ ನೀವು ಹಾಲು ಕೊಡುವಂತಹ ಈ ದೊಡ್ಡ ದೊಡ್ಡ ಮರಗಳು ಇರುತ್ತಲ್ಲ, ಅದು ಹೇಗಿರುತ್ತೆ ಅಂದರೆ 100 ವರ್ಷ ಆಗುತ್ತೆ. ಅಂದರೆ ಒಂದು ಸಲ ಬೇರು ಊರಿದ್ರೆ ಆಮೇಲೆ ಹೋಗಲ್ಲ. ಆ ತರಹ ಗರ್ಭ ರಕ್ಷಣೆ ಆಗಬೇಕು ಅನ್ನುವಂತಹ ಅದರಲ್ಲೆಲ್ಲ ಗುಣಗಳಿರೋದ್ರಿಂದ ಅದನ್ನು ಹಾಕ್ತಾರೆ.
4ನೇ ವರ್ಷದಲ್ಲಿ 4ನೇ ತಿಂಗಳಲ್ಲಿ ಚತುರ್ಥೇ ಮಾಸಿ ಮಾತಾ ದೌಹೃದಿನಿ ಸಂಜಾಯತೆ ಅಂತ. ಗರ್ಭಿಣಿಗೆ 4ನೇ ತಿಂಗಳಾದಾಗ ದೌಹೃದಿನಿ ಅಂತ ಆಗಿದೆ. ಏನಪ್ಪ ಅಂದರೆ 2 ಹೃದಯಗಳು ಬರುತ್ತೆ. ಒಂದು ಆ ಮಗುವಿನದು, ಇನ್ನೊಂದು ತಾಯಿದು. ಆದ್ದರಿಂದ ಬಯಕೆಗಳು ಇತ್ಯಾದಿಗಳು ಆವಾಗಿಂದ ಸ್ವಲ್ಪ ಹೆಚ್ಚುತ್ತಾ ಹೋಗುತ್ತೆ. 6ನೇ ತಿಂಗಳಲ್ಲಿ ಸೀಮಂತ ಮಾಡ್ತಾರೆ. 6ನೇ ತಿಂಗಳ ಮೊದಲ ಭಾಗದಲ್ಲಿ ಸೀಮಂತ ಮಾಡಿದ್ರೆ, ಇದನ್ನೆಲ್ಲ ಕೆಲವರು ಹೇಳಿದಾಗ ಈ ಥರ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಮನೆ ಸಂಪ್ರದಾಯ ಇಲ್ಲ ಅಂತಾರೆ. ಸಂಪ್ರದಾಯಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಸಂಪ್ರದಾಯಕ್ಕೆ ಸೇರಿರೋದಲ್ಲ. ಗೊತ್ತಲ್ವಾ? ನೀವು ಸತ್ಯನಾರಾಯಣ ಪೂಜೆ ಮಾಡಲ್ಲ ಅಂದರೆ ಪರವಾಗಿಲ್ಲ, ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಸಂಪ್ರದಾಯ ಇಲ್ಲ ಅಂದರೆ ಬಿಡಿ. ಆದರೆ ಕುಂಸೋಣ ಮಾಡಲ್ಲ, ಸೀಮಂತ ಮಾಡಲ್ಲ ಅಂದರೆ ಅದಕ್ಕೂ ಸಂಪ್ರದಾಯಕ್ಕೂ ಸಂಬಂಧನೇ ಇಲ್ಲ. ಅದು ವೇದ ವಿಹಿತವಾಗಿರೋದು, ವೇದದಲ್ಲಿ ಹೇಳಿರೋದು, ಇದೆಲ್ಲ ಪುರಾಣಗಳಲ್ಲಿ ಹೇಳಿರೋದು. ಗೊತ್ತಲ್ವಾ? ಏನೋ ಹೇಳ್ಬಿಡ್ತಾರೆ, ಅದಕ್ಕೆ ಅರ್ಥನೇ ಇಲ್ಲ. ಯಾರೋ ಸೀಮಂತ ಮಾಡಿದ್ರೆ ಅವ್ರು ಯಾರೋ ಬಂದರು, ಇನ್ಯಾರೋ ಹೋಗ್ಬಿಟ್ರೆ ಈ ಸೀಮಂತಕ್ಕೆ ಅವ್ರು ಹೋಗೋದಿದ್ದು ಏನು ಸಂಬಂಧ ಇದೆಯಾ? ಇದನ್ನೇ ಮಾಡಿದಾಗ ಅವ್ರು ಯಾರೋ ಹೋಗ್ಬಿಟ್ರು, ಅವ್ರು ಯಾರೋ ಹೋಗಲಿ ಬಿಡಿ, ಏನಿಲ್ಲ, ಅವ್ರ ಟೈಮ್ ಬಂದಿದ್ದು ಅವ್ರು ಹೋದ್ರು. ನೀವು ಮುಂದೆ ಚೆನ್ನಾಗಿರಬೇಕು ಅಂತ ನೀವು ಮಾಡ್ತಾ ಇರೋದಕ್ಕೂ ಅವ್ರ ಟೈಮ್ ಬಂದು ಹೋಗೋದಕ್ಕೂ ಏನು ಸಂಬಂಧ? ಅದನ್ನು ಗಂಟು ಹಾಕ್ಬಿಟ್ಟು ವರ್ಷಗಳ ಗಟ್ಟಲೆ ಅವ್ರ ಮನೆಯಲ್ಲಿ ಸೀಮಂತನೇ ಮಾಡಲ್ಲ. ಇಷ್ಟು ಹೇಳ್ಕೊಂಡ್ರೆ ಹಾಗೆ ಗೊತ್ತಾಗಲಿಲ್ಲ ನನಗೆ. ಸಂಸ್ಕಾರ ಅಂದರೆ ಸಂಸ್ಕಾರ ಅಷ್ಟೇ, ಆ ಜೀವನಕ್ಕೆ ಆಗಬೇಕಾಗಿರುವಂಥ ಸಂಸ್ಕಾರ. ಆದ್ದರಿಂದ ಅದನ್ನು ಮಾಡಲೇಬೇಕು. ಆದ್ದರಿಂದ ಇಲ್ಲಿ ಆರ್ಯಾಂಬೆಗೆ ಸೀಮಂತ ಆಯಿತು. ಅವರು ಒಂದು ಸಲ ಆರ್ಯಾಂಬೆ ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಅವರ ಆರಾಧ್ಯ ದೈವ ಕೃಷ್ಣ ಪರಮಾತ್ಮನಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಶಿವಗುರುಗಳು ಅವರನ್ನು ನೋಡಿದ್ರು. ಆರ್ಯಾಂಬೆಯಲ್ಲಿ ಮಹಾ ಅಪೂರ್ವವಾದಂತಹ ಒಂದು ತೇಜಸ್ಸಿದೆ. ಆಗ ಶಿವಗುರುಗಳು ಹೇಳ್ತಾರೆ, ಆರ್ಯ ನಿನ್ನ ಮುಖ ನೋಡಿದ್ರೆ ಯಾರೋ ಬಹಳ ತೇಜಸ್ವಿ ಅನ್ನೋದಿದ್ದಾನೆ, ಬರ್ತಾ ಇದ್ದಾನೆ ಅಂತ ಅನ್ಸುತ್ತಲ್ಲ. ಹಾಗಂದ ತಕ್ಷಣ ಅವ್ರ ಮುಖ ತುಂಬ ಕೆಂಪಾಗೋದು. ಏನು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದರೆ, ಯಾಕೆಂದರೆ 6ನೇ ತಿಂಗಳಲ್ಲಿ ಬುದ್ಧಿ ಪ್ರಕಟವಾಗುತ್ತೆ. ಅವರ ಒಳಗಡೆ ಇರುವಂತಹ ಶಿಶುವಿನ ಬುದ್ಧಿ. ಪಂಚಮೇ ಮಾತಾ ಚತುರ್ಥೇ ಮಾಸಿ ಮಾತಾ ದೌಹೃದಿನೇ ಸಂಜಾಯತೆ ಪಂಚಮೇ ಮನಃ ಷಷ್ಠೇ ಬುದ್ಧಿ ಸಪ್ತಮೇ ಸರ್ವಾಂಗ ಪ್ರತ್ಯಂಗಃ ಪ್ರವ್ಯಕ್ತತಃ. ಅದನ್ನು 6ನೇ ತಿಂಗಳ ಬುದ್ಧಿಗೆ ಯಾರು ಅಧಿಪತಿ? ಸೂರ್ಯನು ಉದಯಿಸಬೇಕಾದ್ರೆ ಹ್ಯಾಕ್ ಕಾಡ್ತಾನೆ? ಕೆಂಪು ಕಾಡ್ತಾನೆ. ಹ್ಯಾಕ್ ಬರೆದಿದ್ದಾರೆ ಇದನ್ನು ಅಂದರೆ, ಬಾ ಅವರು ಮುಖ ನೋಡಿದ್ರು ತೇಜಸ್ವಿ ಆಗಿರುವಂಥವನಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿದ್ದಕ್ಕೂ ಅವ್ರ ಮುಖ ಕೆಂಪಾಗೋದಕ್ಕೂ ಸಹಜ ಅಲ್ವೇ? ಸಹಜವಾಗಿರೋದನ್ನೂ ಹೇಳಬೇಕು, ಮುಂದಕ್ಕೆ ಬರ್ತಾ ಇರುವಂಥವನು ಪರಮಾತ್ಮನು ಆ ಸೂರ್ಯನ ತೇಜಸ್ಸುಳ್ಳವನು ಅಂತಲೂ ಹೇಳಬೇಕು. ಆ ತರಹ ಬರೀಬೇಕಾದ್ರೆ ಹೇಗೆ ಬರೆದಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಆ ಕಲ್ಪನಾ ಶಕ್ತಿ ಇದೆಯಲ್ಲ, ಕವಿ ಕ್ರಾಂತದರ್ಶಿ ಅಂತಾರೆ. ಕ್ರಾಂತದರ್ಶಿ ಅಂದರೆ ದಾಟಿ ಹೋಗುತ್ತಂತೆ ಮನಸ್ಸು ಕವಿಗೆ. ಹಾಗೆ ವಿಭವನಾಮ ಸಂವತ್ಸರ ಯಾವುದು? ಎಷ್ಟನೇ ವರ್ಷ ಅದು? ಪ್ರಭೋ ವಿಭವ ಶುಕ್ಲ ಪ್ರಮೋದ
ಸರ್ವಭೂತ ಪ್ರಧಾನದಿ ಶ್ರೀಮುಖೋ ಭಾವೋ ಆದ್ದರಿಂದ ವಿಭವನಾಮ ಸಂವತ್ಸರದ ವೈಶಾಖ ಶುದ್ಧ ಪಂಚಮಿ ಜಾತಕರ್ಮಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಸಿದ್ಧತೆ ಮಾಡಿಕೊಂಡು ಅರುಣದಲ್ಲಿ ಕೆಲವು ಭಾಗ ಎಲ್ಲ ಬರುತ್ತೆ, ಅದನ್ನು ಪಾರಾಯಣ ಮಾಡೋಕ್ಕೆ ಶುರು ಮಾಡಿದ್ರು ಶಿವಗುರುಗಳು. ಸರಿಯಾಗಿ ಗರ್ಭ ಅಂದರೆ 10 ತಿಂಗಳು. ಮಹಾತ್ಮರುಗಳು ಸಾಧಾರಣವಾಗಿ ಹಾಗೆ ಹೇಳ್ತಾರೆ. ಸ್ವಲ್ಪ ಒಂದು ಮಟ್ಟ ಇಳಿದ್ರೆ 9 ಪೂರ್ತಿ. ಇವಾಗ 7ರಿಂದ 9 ಅಂದಾಜು 8 9. ಆದ್ದರಿಂದ ಶಿವಗುರು ಹೇಳಿದರು 10 ತಿಂಗಳು ಯಾವ ಗರ್ಭವನ್ನು ಹೊತ್ತಿದೆಯೋ ಅದು ಸುಖವಾಗಿ ಪ್ರಸವ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಆ ಸುಖ ಪ್ರಸವಕ್ಕೋಸ್ಕರ ಮಾತ್ವಂ ವಿದೇಶಿ ಪುರಾವಧಿಷ್ಠ ಅಂತ ಒಂದು ಮಂತ್ರ, ಅದನ್ನು ಪಾರಾಯಣ ಮಾಡೋರು. ಅದು ಬಂದ ಮೇಲೆ ಅದನ್ನು ಹೇಳಿ ಒಂದು ರಸಾಯನವನ್ನು ಕೊಡ್ತಾರೆ. ಏನಂದರೆ ಮಧುಘೃತವನ್ನು, ಅಂದರೆ ಜೇನುತುಪ್ಪ ಮತ್ತು ತುಪ್ಪವನ್ನು ಬೆರೆಸಿ ಚಿನ್ನದ ಜೊತೆಗೆ ಸೇರಿಸಿ ಮಗುವಿಗೆ ಹಾಲು ಕುಡಿಯೋದಕ್ಕೆ ಮುಂಚೆ ಕೊಟ್ಬಿಡ್ತಾರೆ. ಆ ಗರ್ಭನಾಳ ಕತ್ತರಿಸುವವರೆಗೆ ಅವ್ರಿಗೆ ಆಶೋಚ ಇಲ್ಲ, ಆಯಿತಾ? ಗರ್ಭನಾಳ ಕತ್ತರಿಸಿದ ಮೇಲೆ ಆಶೋಚ ಬರುತ್ತೆ. ಅದಕ್ಕೋಸ್ಕರ ಅದು ಮುಂಚೆ ಇದನ್ನೆಲ್ಲ ಹೇಳಿ ಆಮೇಲೆ ಉತ್ತರಾಂಗ ಏನೇನು ಬೇಕೋ ಅದೆಲ್ಲ ಮುಗಿಸ್ತಾರೆ. ಅದು ಯಾವುದಕ್ಕೆ ಹಾಕ್ತಾರೆ ಅದನ್ನು ಅಂದರೆ ಇವಾಗೆಲ್ಲ ಹೆದರ್ಕೋತಾರೆ. ಅದು ಡಾಕ್ಟ್ರಿಗೆ ಹೇಳ್ಬಿಡ್ತಾರೆ ಏನಾಗಬೇಡಿ, ಯಾಕೆಂದರೆ ಆಮೇಲೆ ವ್ಯಾಕ್ಸಿನೇಷನ್ಗಳೆಲ್ಲ ಹಾಕಬೇಕು, ಆಮೇಲೆ 4 ರೋಗಗಳು ಬರಬೇಕು, ಯಾಕೆಂದರೆ ನಾವು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನೀವು ಮುಂಚೆ ಎಲ್ಲ ಮಾಡ್ಕೊಂಬಂದಿರೋದನ್ನೆಲ್ಲ ಮಾಡಬೇಡಿ ಅಂತಾರೆ. ಇವಾಗ ಜನ ಹೇಗಾಗ್ಬಿಟ್ಟಿದೆ ಅಂದರೆ ಅದನ್ನೇ ನಂಬಿ 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 ತಮ್ಮದೇ ಆದಂಥದ್ದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ, ಇದನ್ನೂ ಬಿಟ್ಬಿಟ್ಟಿದ್ದಾರೆ. ಭಯ, ಅವ್ರು ಏನು ಹೇಳಿದ್ರೆ ಅದನ್ನು ಮಾಡೋದು ಇಲ್ಲ, ಯೋಚನೆ ಕೂಡ ಮಾಡೋದಿಲ್ಲ. ಇವನು ಬರೋದಕ್ಕೆ ಮುಂಚೆ ಜನ ಎಲ್ಲ ಸತ್ತೋಗಿದ್ರ ಏನಿಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ರಲ್ಲಪ್ಪ. ಈ ಡಾಕ್ಟರ್ಗಳೆಲ್ಲ ಬರೋದಕ್ಕೆ ಮುಂಚೆ, ಬ್ರಿಟಿಷರು ಬರೋದಕ್ಕೆ ಮುಂಚೆ ಏನಾಗಿತ್ತು, ಎಲ್ಲರೂ ಚೆನ್ನಾಗಿರ್ಲಿಲ್ವಾ? ಅವಾಗಲೂ ಕಾಯಿಲೆ ಬರ್ತಾಯಿತ್ತು, ಅವಾಗಲೂ ಹೋಗ್ತಾಯಿದ್ರು. ಇವಾಗ ಇದನ್ನು ತೊಗೊಂಡ್ಬಿಟ್ರೆ 1000 ವರ್ಷ ಬದುಕ್ತಾರ? ಏನಿಲ್ಲ. ಆದರೂ ನಂಬಿಕೆ ಇಲ್ಲ. ಅದೇನೋ ಸರಿ ಬಿಡಿ. ಆದ್ದರಿಂದ ಆಮೇಲೆ ತಾಯಿ ಸ್ತನ್ಯಪಾನವನ್ನು ಬಲಗಡೆಯಿಂದ ಮೊದಲನೇ ಸರಿ ಮಾಡಿಸ್ತಾಳೆ. ಎಲ್ಲ ಆದಮೇಲೆ 3 ದಿನ ಆದಮೇಲೆ ಆರ್ಯಾಂಬ ಶಿವಗುರುಗಳನ್ನು ಕೇಳಿ ನೋಡಿ. ಷಡಂಗ ಸಹಿತ ಅಂದಾಗ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಕಲ್ಪ, ನಿರುಕ್ತ, ಜ್ಯೋತಿಷ್ಯ 6 ಏನಿದೆಯೋ ಅದರಲ್ಲಿ ಜ್ಯೋತಿಷ್ಯ ಪ್ರಧಾನವಾಗಿ ಕೂಡ ಪೂರ್ತಿ ಸಂಪೂರ್ಣವಾಗಿ ಶಾಸ್ತ್ರೀಯ ರೀತಿ ಅಧ್ಯಯನ ಮಾಡಿರ್ತಾರೆ. ಯಾಕೆಂದರೆ ಅಧ್ಯಯನ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದರೆ ಯಜ್ಞಾಗಾದಿಗಳನ್ನು ಹೇಗೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು ಇತ್ಯಾದಿಗಳೆಲ್ಲ ಇರುತ್ತೆ. ಆದ್ದರಿಂದ ಆರ್ಯಾಂಬ ಕೇಳಿದ್ರು, ಜಾತಕ ನೋಡಿದ್ರ ಮಗುದು ಹೇಗಿದೆ ಜಾತಕ? ತಾಯಿ ಹೃದಯ ಅಲ್ವಾ, ಮುಂಚೆ ತಾನೇ ಆಗಿದ್ದ ಒಂದು ಭಾಗವನ್ನು ಬೇರೆಯಾಗಿ ಕೊಡ್ತಾಳೆ ಸಮಾಜಕ್ಕೆ. ಆದ್ದರಿಂದ ಸ್ವಲ್ಪ ಕಾಳಜಿ ಇರುತ್ತೆ. ಅದಕ್ಕೋಸ್ಕರ ಕೇಳ್ತಾರೆ ಜಾತಕ ನೋಡಿದ್ರ ಹೇಗಿದೆ? ಶಿವರುಗಳು ಎಲ್ಲ ನೋಡಿರ್ತಾರೆ. ಅಷ್ಟೊತ್ತಿಗೆ ಏನು ಹೇಳ್ತಾರೆ? ಏನು ಎಲ್ಲ ಚೆನ್ನಾಗಿದೆ ಅಷ್ಟೇ, ಏನು ಮಾತಾಡ್ಬೋದು.
11ನೇ ದಿವಸ ಯಾವ ತಿಥಿ ವಾರ ನಕ್ಷತ್ರನೂ ನೋಡಬೇಕಾಗಿಲ್ಲ, ನಾಮಕರಣ ಮಾಡಬೇಕು ಅಂತ ಇದೆ. ಇವಾಗ ನಮಗೆ ಚೌಲ್ಟ್ರಿ ಸಿಗಲ್ಲ, ಎಲ್ರಿಗೂ ಹೇಳಬೇಕು ಅಂತಲ್ವ, ಉಡುಗೊರೆಗಳು ಕೊಡಬೇಕು, ಶಾಪಿಂಗ್ ಮಾಡಿಲ್ಲ ಅಂತ 3 ತಿಂಗಳು 6 ತಿಂಗಳು 1 ವರ್ಷ ಅಂತ ಹೇಳೋದು ಏನೇನೋ ಮಾಡ್ತಾರೆ. ಶಾಸ್ತ್ರದಲ್ಲಿ ಹೇಳಿದ್ರೆ ಸುಮ್ಮನೆ ಮಾಡಬೇಕು, ಅದರಲ್ಲಿ ನಾನು ಪ್ರವೇಶ ಮಾಡಬಾರ್ದು. ಸರಿ, 3 ಜನ ಸ್ನಾನ ಆಯಿತು. ಶಿವಗುರುಗಳು, ಆರ್ಯಾಂಬ, ಮಗುವಿಗೆ ಸ್ನಾನ ಆಗಿ ಅಲ್ಲಿ ಎಲ್ಲ ಮಾತಾಡ್ಕೊತಾರೆ. ಮಗುಗೆ ಏನು ಹೆಸರಿಡೋದು, ಏನು ಹೆಸರಿಡೋದು ಎಲ್ಲ ನೋಡ್ತಾ ಇದ್ದಾರೆ. ಏನೋ ಒಬ್ಬನೇನೋ ಹೇಳ್ತಾರೆ, ಶಿವಗುರು ಹೇಳ್ತಾರೆ, ನಿಮ್ಗೇನು ಅನಿಸುತ್ತೆ, ಏನು ಹೆಸರು ಅನಿಸುತ್ತೆ? ನನಗೇನು, ನೀವು ಹೇಳಿ, ನೀವೇನು ಹೇಳ್ತಾರೆ? ಆಗಲೂ ಶಿವಗುರು ಹೇಳ್ತಾರೆ, ನೋಡು, ಹುಟ್ಟಿದ ತಕ್ಷಣ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿದೆ. ಆದ್ದರಿಂದ ಮಂಗಳವನ್ನು ಉಂಟು ಮಾಡಿದ. ಆದ್ದರಿಂದ ಶಂ, ಸಂಸ್ಕೃತದಲ್ಲಿ ಶಂ ಅಂದರೆ ಮಂಗಳ, ಶಂ ಕರೋತಿ, ಇದು ಶಂಕರ. ಅದರಿಂದ ಶಂಕರ ಅಂತ ಹೆಸರು ಹೇಳ್ತಾರೆ. ಅದೇನೋ ನನಗೂ ಅದೇ ಮನಸ್ಸಲ್ಲಿತ್ತು, ತುಂಬ ಖುಷಿ ಆಗಿದೆ. ಶಂಕರರು ಹುಟ್ಟಿದಾಗ ಜಗತ್ತಿನಲ್ಲಿ ಏನಾಯಿತು, ಶಂಕರನ ಜನ್ಮವಾದಾಗ ಲೋಕದಲ್ಲಿ ಏನಾಯಿತು, ಹೇಗಿತ್ತು ಅಂತ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ. ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ, ಬೆಳಗುತ್ತಿರೆ ದಶದಿಕ್ಕುಗಳ ಕಳಬಳಿಸುತ್ತಿರೆ, ಮೃತ್ಯುವಿನ ಹೃದಯವು ನಲಿನಲಿದು ಕುಣಿದಾಡುತ್ತಿರೆ, ಶ್ರುತ್ಯಂತ ಸುಧದಿಯರು ಮುಳುಗಿ ನಿತ್ಯಾಖಂಡಮಯ ಸುಖ ಜಲಧಿಯೊಳು ಯೋಗಿಗಳ ಮನವಿರಲಿರಲಿದೆ. ಅರ್ಭಕನಮ ಅಬಲೆಯ ಗರ್ಭವನ್ನು ಬಿಟ್ಟು, ಅಂದರೆ ಆರ್ಯಾಂಬೆಗೆ ಹೇಗಿತ್ತು ಅಂದರೆ, ದಶದಿಕ್ಕುಗಳನ್ನೂ ಬಿಡುತ್ತಾ ಇರುವಂತಹ ಒಂದು ಕಡೆ, ಇನ್ನೊಂದು ಕಡೆ ಮೃತ್ಯುವಿನ ಹೃದಯ ಒದ್ದಾಡ್ತಾ ಇದೆ. ಮೃತ್ಯುವಿನ ಹೃದಯ ಒದ್ದಾಡ್ತಾ ಇದೆ. ಅದೇ ಯೋಗಿಗಳ ಹೃದಯನೂ ನಲೀತಾ ಇದೆ. ಶಂಕರನು ಹುಟ್ಟದ ಅಂತ ವಿಷಯ ತಿಳಿಯುತ್ತದೆ. ಹುಟ್ಟದ ಅಂತ ತಿಳಿದ ತಕ್ಷಣ ಶಿವರಾಮ ಶಾಸ್ತ್ರಿ ಹೇಳ್ತಾರೆ, ಕೊರಗಿದವು ಮಾರಿ ಗಣಗಳು, ಕರಗಿದವು ಮನ್ಮಥನ ಕಲೆಗಳು. ಕೊರಗಿದವು ಮಾರಿ ಗಣಗಳು. ಮಾರಿ ಗಣಗಳು ಅಂದರೆ ಈ ತುಂಬ ಭೇದ ಭಾವದಿಂದ ಇರುವಂತಹ ಈ ಸಣ್ಣ ಪುಟ್ಟ ದೇವತೆಗಳನ್ನು ಪೂಜೆ ಮಾಡುವಂಥದ್ದೆಲ್ಲ ಇರುತ್ತೆ, ಬಲಿ ಕೊಡೋದು ಇತ್ಯಾದಿಗಳೆಲ್ಲ. ಒಬ್ಬರು ಅಯ್ಯೋ
ಹುಟ್ಟಿದ್ನಲ್ಲಪ್ಪ ಪರಮಾತ್ಮನು ಇಂದ ನಮ್ಗೆ ಯಾವುದು ಇದನ್ನೆಲ್ಲ ಮಾಡೋ ಜಾಗ ಇಲ್ಲ ಅಂತ ಕೊರಗಿರುತ್ತೆ. ಕರಗಿದವು ಮನ್ಮಥನ ಕಲೆಗಳು. ಮನ್ಮಥನ ಕಲೆ ಅಂದರೆ ಕಾಮೇಚ್ಛಾ ಇತ್ಯಾದಿಗಳು. ಆ ಕಲೆಗಳೆಲ್ಲ ಕರಗೋಯಿತು. ಕೊರಗಿದವು ಮಾರಿ ಗಣಗಳು, ಕರಗಿದವು ಮನ್ಮಥನ ಕಲೆಗಳು, ಭರದಿ ಬಿದ್ದವು ಗ್ರಂಥಗಳು ವಾದಿಗಳ ಕರದಿಂದ. ಈ ವಾದಗಳನ್ನು ಮಾಡ್ತಾ ಸಾಂಖ್ಯ ಇದು ಅದು ಜೈನ ಬೌದ್ಧ ಅಂತ ಬೇರೆ ಬೇರೆ ಮತಗಳೆಲ್ಲ ಇದ್ರಲ್ಲ, ಅದರ ವಿಷಯವನ್ನೇ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತಾ ನೀನು ನಾನು ಅಂತ ಇತ್ತಲ್ಲ. ಅವರು ದೇಶದಲ್ಲಿ ಯಾರ್ಯಾರಿದ್ರು ಎಲ್ಲ ಅವರು ಗ್ರಂಥಗಳನ್ನ ಇಟ್ಕೊಂಡು ಯಾರು ಅಧ್ಯಯನ ಮಾಡ್ತಾ ಇದ್ರು, ಅವ್ರ ಕೈ ಇಟ್ಕೊಂಡು ಪುಸ್ತಕಗಳೆಲ್ಲ ಜಾರಿ ಬಿದ್ದೋಗಿರುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಾಯಿತು, ಸುರಿದವು ಆನಂದಾಶ್ರುಗಳು ಸತ್ಪುರುಷರ ಅಕ್ಷಿಗಳಿಂದ. ಎಲ್ಲರ ಸತ್ಪುರುಷರ ಕಣ್ಣಲ್ಲಿ ನೀರು ಬರಕ್ಷ ಆನಂದ ಬಾಷ್ಪಗಳು ಬರ್ತವೆ. ಹಾಗೇನೆ ಏನಾಯಿತು ಅಂದರೆ ಮರಣ ಭಯ ಹಾರಿತು ಮಹಾಗುರು ಮೂಳಲವನಿಯಲಿ. ಅವನು ಹುಟ್ಟದಂತೆ ಮರಣ ಭಯ ಅನ್ನೋದು ಹಾರೋಯಿತು. ಅದಕ್ಕೆ ಹೇಳ್ತಾರೆ, ಶಂಕರನ ಕೃಪೆಯಿಂದ ಬಂದನು ಸಂಕಟವ ಹರಿಸಿದನು, ದೃಷ್ಟಿಯ ಸೋಂಕಿಸುತ್ತಲೇ ಬಹು ಶುಭಂಕರನಾಗಿ ಬೆಳಗುವನು. ಶಂಕರನು ಎಂಬಿಡಲು ಹೆಸರನಲಂಕರಿಸುವನೆಂದು ನುಡಿಯಲು ಶಂಕೆಯಿಲ್ಲದೆ ಒಪ್ಪಿದರು ದಂಪತಿಗಳ ನುಡಿಯು. ಏನಪ್ಪ, ಯಾರಿಂದ, ಯಾರ ಕೃಪೆಯಿಂದ ಬಂದಿದ್ದು? ಪರಮೇಶ್ವರನ ಕೃಪೆಯಿಂದ ಬಂದವನು. ಏನು ಮಾಡ್ದ? ಇದ್ದಂತಹ ಸಂಕಟವನ್ನು ಪರಿಹರಿಸಿದ. ಯಾವ ಸಂಕಟ ಆಯಿತು? ಮಕ್ಕಳಿಲ್ಲ ಅನ್ನುವಂತಹ ಒಂದು ಸಂಕಟ ಆಯಿತು, ಅದು ಹೋಯಿತು. ಮತ್ತು ಶುಭವನ್ನು ಕೋರಿದ ಎಲ್ಲರಿಗೂ. ಆದ್ದರಿಂದ ಶುಭಕರನು, ಆದ್ದರಿಂದ ಶಂಕರನು ಅಂತ ಹೆಸರಿಟ್ಟರು. ಹನ್ನೊಂದುವರೆ 11:15 11:30 ಅದು ಸರಿಯಾಗಿದೆಯಲ್ಲಪ್ಪ? ಕರೆಕ್ಟಾಗಿ ಹೇಳಿ. ಈಗ ಸಂಜೆ ಮುಂದುವರಿಸ್ತೀನಿ. ಹರ ನಮಃ ಪಾರ್ವತೀ ಪತಯೇ ಬೋಲೋ ಸದ್ಗುರು ಶಂಕರ ಭಗವಾನ್ ಕಿ. ದಯವಿಟ್ಟು 10:15 ಶುರು ಆಗುತ್ತೆ ಪ್ರವಚನ. ಗುರುಗಳೆಲ್ಲರೂ ನಮ್ಮ ಉದ್ಧಾರಕ್ಕೋಸ್ಕರ ಮಾಡೋದು. ನೀವು 11:30, 11:45, 12 ಗಂಟೆಗೆ ಮಾತ್ರ ಬರಬೇಡಿ. ಮೊದಲೇ ಬನ್ನಿ.